ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವರಾಹಿ ಅಮ್ಮನ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಯಾವ ಒಂದು ಸಮಯದಲ್ಲಿ ಹೇಳ್ಕೊಳ್ಬೇಕು, ಯಾವ ರೀತಿಯಾಗಿ ಹೇಳ್ಕೊಳ್ಬೇಕು ಅನ್ನೋ ಅಂಥ ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡ್ಕೊಳ್ಳೋಣ. ನೋಡಿ, ವರಾಹಿ ಅಮ್ಮನ ಮಂತ್ರಗಳಂದರೆ ತುಂಬ ಸರಳವಾಗಿರ್ತವೆ. ಅದ್ಭುತವಾದ ಒಂದು ಪರಿಹಾರವನ್ನು ಕೊಡುವಂಥ ಮಂತ್ರಗಳನ್ನೋದನ್ನು ತಿಳಿಸ್ತೀನಿ. ತುಂಬ ಜನ ಈ ಒಂದು ಮಂತ್ರಗಳನ್ನು ಹೇಳ್ಕೊಂಡು ನಮಗೆ ತುಂಬ ಉಪಯೋಗ ಆಗಿದೆ, ಅನುಕೂಲ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅವರಿಗೆಲ್ಲ ತುಂಬ ಹೃದಯದ ನಾನು ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಯಾಕಂತಂದರೆ ಯಾರಿಗೇ ಒಂದು ನಮ್ಮಿಂದ ಅಪಕಾರ ಅನ್ನೋವಂಥದ್ದು ಆಗಬಾರ್ದು, ಉಪಕಾರ ಅನ್ನೋವಂಥದ್ದು ಆಗಬೇಕನ್ನೋದು ನನ್ನ ಒಂದು ಉದ್ದೇಶ ಅಷ್ಟೇ. ಯಾರಿಗೆ ಯಾವ ರೀತಿಯಾಗಿ ಕಷ್ಟಗಳಿರ್ತವೆ ಅನ್ನೋದನ್ನು ಗೊತ್ತಿರೋದಿಲ್ಲ. ಕೆಲವೊಂದು ಕಷ್ಟಗಳನ್ನು ಬೇರೆಯವ್ರ ಮುಂದೆ ಹೇಳ್ಕೊಂಡಾಗ ಸಮಾಧಾನ ಅನ್ನೋವಂಥದ್ದಾಗುತ್ತೆ. ಕೆಲವೊಂದು ಕಷ್ಟಗಳನ್ನು ಯಾರ್ದೋ ಮುಂದೆ ಹೇಳ್ಕೊಂಡಾಗ ಎಲ್ಲಿ ನಮ್ಮನ್ನು ಆಡ್ಕೊಂಡ್ಬಿಡ್ತಾರೋ ಅನ್ನೋವಂಥ ಒಂದು ಭಯ ಕೂಡ ಇರುತ್ತೆ. ಹಾಗಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾರ್ಯಾರ ಕಷ್ಟಗಳು ಯಾವುದೇ ರೀತಿ ಇದ್ರೂ ಕೂಡ ದೇವರನ್ನು ಅಂಥವನು ಆ ಕಷ್ಟಕ್ಕೆ ಒಂದು ಮುಕ್ತಿಯನ್ನು ಕೊಟ್ಟಿರ್ತಾನೆ. ಹಾಗಾಗಿ ಖಂಡಿತವಾಗ್ಲೂ ವರಾಹಿ ಅಮ್ಮನ ನಂಬಿದ್ರೆ ಮಾತ್ರ ನಿಮ್ಮನ್ನ ತಾಯಿ ಯಾವುದೇ ಕಾರಣಕ್ಕೂ ಕೈ ಬಿಡೋದಿಲ್ಲ. ಯಾವುದೇ ಕಾರಣಕ್ಕೂ ಅಪನಂಬಿಕೆ ಅನ್ನೋವಂಥದ್ದು ಇರಬಾರ್ದು. ಈ ಕೆಲಸ ಆಗುತ್ತಾ, ಈ ಕೆಲಸ ಆಗೋದಿಲ್ವಾ ಅಂತೇಳಿ ತುಂಬ ಜನ ನೆಗೆಟಿವ್ ಆಗಿ ಕೂಡ ಯೋಚನೆಯನ್ನು ಮಾಡ್ತೀರಿ. ನೆಗೆಟಿವ್ ಆಗಿ ಯಾವುದೇ ಕಾರಣಕ್ಕೂ ಯೋಚನೆಯನ್ನು ಮಾಡೋದಕ್ಕೆ ಹೋಗಬೇಡಿ. ನೀವು ಯಾವಾಗಲೂ ಅಷ್ಟೇ, ನಾವು ಪಾಸಿಟಿವ್ ಆಗಿ ಯೋಚನೆಯನ್ನು ಮಾಡಿದಾಗ ಅದು ನಮಗೆ ಪಾಸಿಟಿವ್ ಆಗಿ ಕೆಲಸ ಅನ್ನೋವಂಥದ್ದು ಸಾಗುವಂಥದ್ದು. ಹಾಗಾಗಿ ತಿಳಿಸ್ತೀನಿ. ಕೆಲವೊಬ್ಬರು ಈ ಮಂತ್ರ ಹೇಳಿದ ತಕ್ಷಣ ಈ ಕೆಲಸ ಆಗ್ಬಿಡುತ್ತಾ ಅಂತೇಳಿ ಅಂತೀರಾ. ಖಂಡಿತವಾಗ್ಲೂ ನೀವು ಕೂಡ ಅಷ್ಟೇ. ಈ ಥರ ಯಾರು ಹೇಳ್ತಾ ಇದ್ದೀರೋ ಅವ್ರಿಗೆಲ್ರಿಗೂ ಹೇಳ್ತೀನಿ, ನೀವು ಮನಸಾರೆ ನಿಮ್ದು ಏನೇ ಒಂದು ಕಷ್ಟ ಇರಲಿ, ಮನಸ್ಸಿನಲ್ಲಿ ತುಂಬ ಮಂತ್ರಗಳನ್ನು ಹಾಕಿದ್ದೀನಿ, ಅಷ್ಟು ಇಷ್ಟು ಅಲ್ಲ, ತುಂಬಾ ಹಾಕಿದ್ದೀನಿ. ನಿಮಗೆ ನನ್ನ ವಿಡಿಯೋದಲ್ಲಿ ಯಾವುದು ನಿಮಗೆ ಓಕೆ, ನನಗಿಷ್ಟ ಅನಿಸುತ್ತೆ, ನನಗೆ ಈ ಕೆಲಸ ಆಗೇ ಆಗುತ್ತೆ ಅಂತ ಪರ್ಟಿಕ್ಯುಲರ್ ಆಗಿರುತ್ತೋ ಆ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಆ ವಿಡಿಯೋದಲ್ಲೇ ನಾನು ತಿಳಿಸಿರ್ತೀನಿ. ಖಂಡಿತವಾಗ್ಲೂ ಆ ಒಂದು ಮಂತ್ರವನ್ನು ಹೇಳ್ಕೊಂಡು ನಿಮಗೆ ಕೆಲಸ ಆಗಿಲ್ಲ ಅಂತಂದರೆ ನೆಕ್ಸ್ಟ್ ಬಂದು ನೀವು ಕಮೆಂಟ್ ಹಾಕಿ ಇದಾಗ್ಬಿಡುತ್ತಾ, ಹಾಗಾಗ್ಬಿಡುತ್ತಾ ಅನ್ನೋದನ್ನು ನೀವು ಅದನ್ನು ಇದು ಮಾಡಬೇಡಿ. ಯಾಕಂತಂದರೆ ಯಾವಾಗ ನಾವು ನೆಗೆಟಿವ್ ಇದೆ ಅಂತೇಳಿ ನಂಬುತ್ತೀವೋ ಆವಾಗ ದೇವರು ಇದನ್ನೇ ಮತ್ತು ಇವಾಗ ಏನು ಅಂತೀವಿ ನಾವು, ನೆಗೆಟಿವ್ ಎನರ್ಜಿ ಅನ್ನೋವಂಥದ್ದು ಇದೆ, ಪಾಸಿಟಿವ್ ಎನರ್ಜಿ ಅನ್ನೋವಂಥದ್ದಿದೆ. ಮನುಷ್ಯನಿಗೆ ದೇವರು ಇದು ಹಿಂಗೆ ಆಗಬೇಕು, ಇದು ಹಿಂಗೆ ಆಗಬೇಕು ಅನ್ನುವಂಥದ್ದು ಮೊದಲಿಗೆ ಇತ್ಯರ್ಥ ಅನ್ನುವಂಥದ್ದು ಆಗಿರುತ್ತೆ. ಹಾಗಾಗಿ ನಾನು ತಿಳಿಸ್ತಾ ಇದ್ದೀನಿ. ಈ ಒಂದು ಮಂತ್ರವನ್ನು ನೀವು ಯಾವ ಕೆಲಸಕ್ಕೋಸ್ಕರ ಹೇಳಬೇಕು ಅಂತಂದರೆ ಅತಿ ಶೀಘ್ರವಾಗಿ ನಾಳೆ ಬಂದು ನಮಗೆ ಫೆಬ್ರವರಿ 11ನೇ ತಾರೀಕು ಅಮೃತ ಸಿದ್ಧಿ ಯೋಗ ಅನ್ನುವಂಥದ್ದು ಬರ್ತಾ ಇದೆ. ಏನೇ ಒಂದು ನೀವು ಸಿದ್ಧಿಯನ್ನು ಮಾಡ್ಕೊಳ್ಬೇಕು, ಏನೋ ನಿಮಗೆ ಒಂದು ಕಾರ್ಯಸಿದ್ಧಿ ಆಗಬೇಕು, ಏನೋ ಒಂದು ಪ್ರಾಪರ್ಟಿ ತೆಗೆದುಕೊಳ್ಬೇಕು ಅಂದ್ಕೊಂಡಿದ್ದೀರಾ, ಒಂದು ಸೈಟ್ ತೆಗೆದುಕೊಳ್ಬೇಕು ಅಂದ್ಕೊಂಡಿದ್ದೀರಾ, ಇಲ್ಲ ನೀವು ಇವಾಗಂತೂ ಒಡವೆ ರೇಟ್ ಅಂತೂ ಎಲ್ಲಿದೆ ಅಂದರೆ ಗಗನಕ್ಕೆ ಹೋಗಿ ಕೂತ್ಕೊಂಡ್ಬಿಟ್ಟಿದೆ. ಹಾಗಾಗಿ ಒಂದಷ್ಟು ನಾವು ಮಗಳು ಮದುವೆ ಮಾಡಬೇಕು, ಏನು ಮಾಡಬೇಕು ನಮಗೆ ಅನ್ನೋವಂಥದ್ದು, ಮತ್ತು ನಮಗೆ ಹುಡುಗಿ ಸೆಟ್ ಆಗ್ತಾ ಇಲ್ಲ ಮದುವೆ ಮಾಡೋದಕ್ಕೆ, ನಮಗೆ ಕೈನಲ್ಲಿ ದುಡ್ದಿರೋಂಥ ದುಡ್ಡು ನಿಲ್ತಾ ಇಲ್ಲ ಅನ್ನೋವಂಥವ್ರು ಖಂಡಿತವಾಗ್ಲೂ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ. ರಾತ್ರಿ ಮಲಗೋವಾಗ ನಿಮ್ದು ಏನೇ ಒಂದು ಕೋರಿಕೆ ಇರಲಿ ಸ್ನೇಹಿತರೆ, ಇಂಥದ್ದೇ ಇರ್ತಂತೆ ಅಂತ ನಾನು ಹೇಳೋದಿಲ್ಲ. ಯಾಕಂದರೆ ಮನುಷ್ಯನಿಗೆ 108 ಸಮಸ್ಯೆಗಳು ಇರಬಹುದು. ಒಬ್ಬೊಬ್ಬರಿಗೆ ದೊಡ್ಡವ್ರಿಗೆ ದೊಡ್ಡ ಕಷ್ಟ ಆದರೆ ಚಿಕ್ಕವ್ರಿಗೆ ಚಿಕ್ಕ ಕಷ್ಟನೇ ಇರಬಹುದು. ಆದರೆ ಯಾರಿಗೆ ಯಾವ ರೀತಿ ಕಷ್ಟ ಇದೆಯೋ, ನಿಮಗೆ ಏನು ಕೆಲಸ ಆಗಬೇಕು ಅನ್ನೋಂಥ ನಿಮ್ಮ ಮನಸ್ಸಿನಲ್ಲಿದೆಯೋ ಆ ಒಂದು ಕೆಲಸವನ್ನು ನೀವು ಖಂಡಿತವಾಗ್ಲೂ ವಾರಾಹಿ ಅಮ್ಮನ ಮುಂದೆ ನಿಂತು ನೀವು ಕೇಳ್ಕೊಳ್ಳಿ. ನೋಡಿ ಅಮ್ಮ, ನಮ್ಮದು ಈ ರೀತಿಯಾಗಿ ಕಷ್ಟ ಇದೆ, ನಾನಿನ್ನೂ ಒಂದು ಮಂತ್ರವನ್ನು ಹೇಳ್ಕೊಳ್ತೀನಿ, ಇದರಿಂದ ನನ್ನ ಒಂದು ಸಮಸ್ಯೆಯಿಂದ ನನ್ನನ್ನು ಪಾರು ಮಾಡು ಅಂಥೇಳಿ ನೀವು ಆ ತಾಯಿ ಮುಂದೆ ಕೇಳ್ಕೊಳ್ಳಿ. ತಾಯಿ ಮುಂದೆ ಕೇಳಿಕೊಂಡು ನಾನು ನಿನ್ನ ಒಂದು ಮಂತ್ರವನ್ನು ಹೇಳ್ಕೊಳ್ತಾ ಇದ್ದೀನಿ, ನಂದೇನೇ ಒಂದು ಕಷ್ಟಗಳಿದ್ದರೂ ನಿನ್ನ ಪಾದದಡಿಗೆ ಹಾಕಿದ್ದೀನಿ, ಇದನ್ನೆಲ್ಲವನ್ನು ನೀನು ನನಗೆ ಜಯಿಸುವಂಥ ಶಕ್ತಿಯನ್ನು ಕೊಡು, ನಿನ್ನ ಮಂತ್ರವನ್ನು ಹೇಳ್ತಾ ಇದ್ದೀನಿ, ನನಗೆ ಒಂದು ಒಳ್ಳೆಯದಾಗುವಂಥದ್ದನ್ನು ಮಾಡು, ಈ ಕೆಲಸ ಅತಿ ಶೀಘ್ರವಾಗಿ ನನಗೆ ಆಗಬೇಕು ಅನ್ನೋ ಅಂಥದ್ದನ್ನು ನೀವು ಕೇಳ್ಕೊಳ್ಳಿ. ನಿಮ್ದು ಏನೇ ಒಂದಿರ್ಬೋದು, ಹಣ ಬೇಕಾ, ದುಡ್ಡು ಬೇಕಾ, ಅಥವಾ ನಿಮಗೆ ಮಕ್ಕಳು ವಿದ್ಯಾಭ್ಯಾಸನ ಮತ್ತು ಕೆಟ್ಟ ಕನಸುಗಳು ಬೀಳ್ತಾ ಇದೆಯಾ, ನೀವು ನೋಡಿಕೊಂಡು ಅದನ್ನು ನೀವು ತಾಯಿ ಮುಂದೆ ಹೇಳ್ಕೊಳ್ಳಿ. ಖಂಡಿತವಾಗ್ಲೂ ನಿಮಗೆ ಆ ಕೆಲಸ ಅನ್ನೋಂಥದ್ದು 100ಕ್ಕೆ 100ರಷ್ಟು ಆಗುವಂಥದ್ದು. ಹಾಗಾಗಿ ತಿಳಿಸ್ತಾ ಇದ್ದೀನಿ. ಖಂಡಿತವಾಗ್ಲೂ ನೀವು ಯಾವುದೇ ಕಾರಣಕ್ಕೂ ಅಪನಂಬಿಕೆ ಅನ್ನೋವಂಥದ್ದು ಇಟ್ಕೋಬೇಡಿ, ನಂಬಿಕೆ ಇಟ್ಟು ಈ ಮಂತ್ರವನ್ನು ಹೇಳ್ಕೊಳ್ಳಿ. ಈ ಮಂತ್ರವನ್ನು ನೀವು ಗುಪ್ತವಾಗಿ ಹೇಳ್ಕೊಂಡ್ರೆ ಇನ್ನೂ ತುಂಬ ಒಳ್ಳೆಯದು. ಯಾಕಂತಂದರೆ ಯಾರ್ಯಾರ್ದು ದೃಷ್ಟಿ ಏನು ರೀತಿಯಾಗಿರ್ತವೆ, ಈ ಕೆಲಸಕ್ಕೋಸ್ಕರ ಇವಳು ಮಂತ್ರ ಹೇಳ್ತಾ ಇದ್ದ ಹಾಗೆ ಹೀಗೆ ಇರುತ್ತೆ. ಖಂಡಿತವಾಗ್ಲೂ ನೀವು ಯಾರೇನು ಹೇಳ್ತಾರೋ ಅದನ್ನೆಲ್ಲ ಕಿವಿಗೆ ಹಾಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಮನಸಾರೆ ನೀವು ಗುಪ್ತವಾಗಿ ಈ ಮಂತ್ರವನ್ನು ರಾತ್ರಿ ಮಲಗೋದಕ್ಕೆ ಮುನ್ನ 3 ಬಾರಿ, 5 ಬಾರಿ, 11 ಬಾರಿ, ಎಷ್ಟು ಬಾರಿ ನಿಮಗೆ ಅನುಕೂಲ ಇದೆ ಅಷ್ಟು ಬಾರಿ ಹೇಳ್ಕೊಳ್ಳಿ. ವಾರಾಹಿ ಅಮ್ಮನ ಮೊದಲಿಗೆ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಮೊದಲಿಗೆ ವಿನಾಶಕನನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ತದನಂತರದಲ್ಲಿ ವರಾಹಿ ಅಮ್ಮನ ಮಂತ್ರವನ್ನು ವರಾಹಿ ಅಮ್ಮನಲ್ಲಿ 10 ನಿಮಿಷಗಳ ಕಾಲ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಈ ರೀತಿಯಾಗಿ ನನ್ನ ಸಂಕಷ್ಟ ಇದೆ ಅಂತ ಸಂಕಷ್ಟ ತಿಳಿಸಿ
ತದನಂತರದಲ್ಲಿ ಈ ಮಂತ್ರದ ಉಚ್ಚಾರಣೆಯನ್ನು ನೀವು ಮಾಡ್ಕೊಳ್ಳಿ. ನಿಮಗೆ ಖಂಡಿತವಾಗ್ಲೂ ಆ ಕೆಲಸ ಅನ್ನೋವಂಥದ್ದು 100ಕ್ಕೆ 100ರಷ್ಟು ರಿಸಲ್ಟ್ ಅನ್ನೋವಂಥದ್ದು ಕೊಡುವಂಥದ್ದು. ಅಷ್ಟಮಿ ಪಂಚಮಿಗಳಲ್ಲಿ ತಾಯಿಗೆ ಒಂದು ತೆಂಗಿನಕಾಯಿ ದೀಪವನ್ನು ಹಚ್ಚಿ ನಿಮ್ದು ಏನೇ ಒಂದು ಸಮಸ್ಯೆಗಳಿದ್ರೂ ಕೂಡ ಅದು ಪರಿಹಾರ ಆಗ್ತಾ ಬರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಈ ಒಂದು ಮಂತ್ರವನ್ನು ಹೇಳುವಂಥ ಸಂದರ್ಭದಲ್ಲಿ ಮಾಂಸಾಹಾರವನ್ನು ಸೇವಿಸಿರಬಾರ್ದು ಮತ್ತು ಹೆಣ್ಮಕ್ಳು ಅವರ 5 ದಿನದ ಮಾಸಿಕ ದಿನಗಳಲ್ಲಿ ಹೇಳಬಾರ್ದು. ಇದೊಂದು 2 ರೂಲ್ಸನ್ನು ನೀವು ಫಾಲೋ ಮಾಡಿಬಿಟ್ರೆ ತಾಯಿಯ ಮಂತ್ರಗಳನ್ನು ಹೇಳ್ಕೊಬೋದು. ಬನ್ನಿ, ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾ ಇದೆ. ಓಂ ಶ್ರೀಂ ಐಂ ಗ್ಲೌಂ ಪಂಚಮ್ಯೇ ನಮಃ. ಓಂ ಶ್ರೀಂ ಐಂ ಗ್ಲೌಂ ಪಂಚಮ್ಯೇ ನಮಃ. ಓಂ ಶ್ರೀಂ ಐಂ ಗ್ಲೌಂ ಪಂಚಮ್ಯೇ ನಮಃ. ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನೀವು ರಾತ್ರಿ ಮಲಗೋದಕ್ಕೆ ಮುನ್ನ ನೀವು ಈ ಒಂದು ಮಂತ್ರವನ್ನು ಹೇಳ್ಕೊಂಡು ಮಲ್ಕೊಳ್ಳಿ. ಏನೇ ಒಂದು ನಿಮ್ಮದು ಸಮಸ್ಯೆ ಇರಬಹುದು, ಏನೇ ಒಂದು ಕೋರಿಕೆ ಇರ್ಬೋದು, ಗುಪ್ತವಾಗಿ ಹೇಳ್ಕೊಳ್ಳಿ. ಖಂಡಿತವಾಗ್ಲೂ ಆ ಕೆಲಸ ಅನ್ನೋಂಥದ್ದು ಚಿಟಿಕೆ ಹೊಡೆಯೋದ್ರಲ್ಲಿ ಆಗುತ್ತೆ. ಆದರೆ ನಂಬಿಕೆ ಇಟ್ಟು ಹೇಳ್ಕೊಳ್ಳಿ. ಯಾವಾಗ ನಾವು ಮಂತ್ರ ಹೇಳ್ತಾನೆ ಅಪನಂಬಿಕೆ ಇದ್ದಾಗ ಅದು ಮನಸ್ಸು ಚಂಚಲ ಅನ್ನೋವಂಥದ್ದಾಗುತ್ತೆ, ಕೆಲಸ ಅನ್ನೋವಂಥದ್ದು ಜರುಗೋದಿಲ್ಲ. ಹಾಗಾಗಿ ನೀವು ಪಾಸಿಟಿವ್ ಒಳ್ಳೆಯ ಒಂದು ಮನಸ್ಸಿನಿಂದ ತಾಯಿಯ ಮಂತ್ರವನ್ನು ಹೇಳ್ಕೊಳ್ಳಿ. ಖಂಡಿತವಾಗ್ಲೂ 100ಕ್ಕೆ 100ರಷ್ಟು ರಿಸಲ್ಟ್ ಅನ್ನುವಂಥದ್ದು ಬರುತ್ತೆ. ತುಂಬ ಜನ ಈ ಒಂದು ಮಂತ್ರಗಳನ್ನು ಹೇಳ್ಕೊಂಡು ಅವರ ಡಿಪ್ರೆಷನ್ನಿಂದ ಆಚೆ ಬಂದಿದ್ದಾರೆ, ಅವರ ಸಮಸ್ಯೆಗಳಿಂದ ಆಚೆ ಬಂದಿದ್ದಾರೆ. ಅವ್ರಿಗೆ ಎಷ್ಟೋ ಒಂದು ಒಳ್ಳೆಯ ಒಂದು ದುಡಿಮೆ ದಾರಿ ಅನ್ನುವಂಥದ್ದಾಗಿದೆ. ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ಗಳನ್ನು ಕೂಡ ಹಾಕಿದ್ದೀರಿ. ಹಾಗಾಗಿ ಅವ್ರಿಗೆಲ್ಲರಿಗೂ ಮಗದೊಮ್ಮೆ ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತೀನಿ. ನಾನು ವಿಡಿಯೋ ಹಾಕ್ತಾ ಇರೋ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ, ಟೇಕ್ ಕೇರ್.